ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತೀನಿ. ಈಗಾಗಲೇ ಈ ತರ ಕ್ವಶನ್ಸ್ ಗಳನ್ನ ಏನಾಗ್ತಪ್ಪ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳಿದಾರೆ. ಅದೇ ತರ ಕ್ವಶನ್ಸ್ ಗಳನ್ನ ಇಟ್ಕೊಂಡು ನಾನು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊತಾ ಇಲ್ಲಿ ಹೇಳ್ಕೊತ ಹೋಗ್ತಿರ್ತೀನಿ. ಈ ವಿಡಿಯೋನ ಏನ್ ತ ನೋಡ್ಕೊತ ಬರ್ರಿ. ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ತಮ್ಗೆ ಸೀರಿಯಲ್ ಆಗಿ ಸಿಗ್ತಿರ್ತವೆ. ಹಾಗಾದ್ರೆ ಇಂಪಾರ್ಟೆಂಟ್ ಪ್ರಶ್ನೆಗಳಂತ ನೋಡ್ಕೊತ ಬಂದಾಗ ಇಲ್ಲಿ ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಸಸ್ಯದ ಯಾವ ಭಾಗ ಸೌರಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ ಅಂತ ಕ್ವಶನ್ಸ್ ಇದೆ. ಇಲ್ಲಿ ಬೇರುಗಳು, ಹಸಿರು ಎಲೆಗಳು, ಕಾಂಡ, ತೊಗಟೆ ಅಂತಿದೆ. ಸರ್, ಸೌರಶಕ್ತಿಯನ್ನು ಬಳಸಿಕೊಂಡೇ ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆಹಾರ ತಯಾರು ಮಾಡ್ತಾವ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದ್ರೆ ಸೌರಶಕ್ತಿಯನ್ನು ಉಪಯೋಗಿಸಿಕೊಳ್ಳುವಂತಹ ಸಸ್ಯದ ಭಾಗ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ನಾವು ಹಸಿರು ಎಲೆಗಳು ಅಂತ ಹೇಳಿ ಕೇಳ್ತೇವೆ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ನಾರ್ಮಲ್ ಆಗಿ ಎಲೆಗಳು ಅಂತೇಳಿ ನಾವು ಆನ್ಸರ್ನ ಹಾಕ್ಬೇಕು. ಇಲ್ಲಿ ಹಸಿರು ಎಲೆಗಳು ಕೊಟ್ಟಿದ್ದಾನೆ, ಎಸ್ ರೈಟ್ ಆನ್ಸರ್. ಹಾಗಾದ್ರೆ ಸಸ್ಯಗಳು ಉಸಿರಾಟುವುದು ಯಾವುದ್ರ ಮೂಲಕ? ನಿಮ್ಗೆ ನೆಕ್ಸ್ಟ್ ಒಂದ್ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ನ ಕೇಳಪ್ಪ ಅಂದ್ರೆ ಸಸ್ಯಗಳು ಯಾವುದ್ರ ಮೂಲಕ ಉಸಿರಾಡುತ್ತವೆ ಅಂತ ಕ್ವಶನ್ ಕೊಟ್ಟನಪ್ಪ ಅಂದ್ರೆ ಅಲ್ಲಿ ಎಲೆ ಇತ್ತಪ್ಪ ಅಂದ್ರೆ ಎಲೆ ರೈಟ್ ಆನ್ಸರ್ ಹಾಕ್ಬೇಕು. ಸರ್, ಎಲೆ ಕೊಡಂಗಿಲ್ಲ ಮುನ್ನಿ ಒಳಗ ಏನ್ ಕೊಡ್ತಾನಪ್ಪ ಅಂದ್ರೆ ಇಂಗ್ಲಿಷ್ನ ಸ್ಟೊಮಾಟೋ ಅಂತ ಕೇಳ್ತೀವಿ, ಕನ್ನಡದಲ್ಲಿ ಪತ್ರರಂಧ್ರಗಳು ಅಂತ ಕೊಡ್ತಾನೆ. ಏನು ಪತ್ರರಂಧ್ರಗಳು? ಈ ಪತ್ರರಂಧ್ರ ಸಸ್ಯಗಳ ಎಲೆಗಳ ಭಾಗಗಳಲ್ಲಿ ಏನಂತಪ್ಪ ಅಂದ್ರೆ ಪತ್ರರಂಧ್ರಗಳು ಕಂಡು ಬರ್ತವೆ. ಆ ಪತ್ರರಂಧ್ರಗಳ ಮೂಲಕ ಸಸ್ಯಗಳು ಏನ್ ಮಾಡ್ತಪ್ಪ ಅಂದ್ರೆ ಉಸಿರಾಟ ಮಾಡ್ತವೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಬಳಸಿಕೊಳ್ಳುವಂತ ಅನಿಲ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ. ಇದೇ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಬಂದಾಗ ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗಳ ಮೂಲಕ ತಮ್ಮ ಆಹಾರವನ್ನು ತಯಾರಿಸಿಕೊಳ್ತಾವ ಅಂತ ಗೊತ್ತೈತಲ್ಲ. ಆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಸಸ್ಯಗಳು ಬಳಸಿಕೊಳ್ಳುವಂತ ಅನಿಲ ಯಾವುದು ಅಂದಾಗ CO2 ಅಂತ ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್. ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಿರ್ತಾನೆ, ಸಸ್ಯಗಳ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಯಾವುದು ಅನಗತ್ಯವಾದ ಅನಿಲ ಯಾವುದು ಅಥವಾ ಬೇಡವಾದ ಅನಿಲ ಯಾವುದು ಅಂದಾಗ ಆಮ್ಲಜನಕ ಅಂತ ಹೇಳ್ಕೇತೀವಿ. ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ಹೇಳ್ಕೇತೇವೆ. ಸರಿ, ಹ್ಯಾಂಗ್ರಿ ಇದು ಯಾಕೆ ಬೇಡ? ಇದು ಇನ್ನೂ ತಯಾರಾಗಿರಂಗಿಲ್ಲ. ಯಾಕ? ಆಹಾರ ತಯಾರು ಆದ್ಮೇಲೆ ಬಿಡುಗಡೆ ಆಗುವ ಅನಿಲ ಯಾವ್ದಪ್ಪ ಅಂದಾಗ ಆಮ್ಲಜನಕ. ಹೀಗಾಗಿ ಇದು ಅನಗತ್ಯವಾದಂತ ಅನಿಲ ಯಾವುದಪ್ಪ ಅಂದ್ರೆ ಆಮ್ಲಜನಕ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ. ಈ ತರ ಇನ್ನು ಕಾಂಡದ ಮೂಲಕ ಅನೇಕ ಸಸ್ಯಗಳು ಬೆಳೀತಿರ್ತವೆ. ಈಗ ಗುಲಾಬಿ ಗಿಡ, ಕಬ್ಬು ಆಗ್ಲಿ ಇವೆಲ್ಲ ಕಾಂಡದ ಮೂಲಕ ಬೆಳೆಯುವಂತ ಸಸ್ಯಗಳು. ಹಾಗಾದ್ರೆ ಕಾಂಡ ಇದು ಸಸ್ಯದ ಒಂದು ಭಾಗ. ಬೇರುಗಳು, ರೂಟ್ಸ್ ಗಳ ಮೂಲಕ ಆ ಬೇರು ಒಳಗಡೆ ಎರಡು ಅಂಗಾಂಶಗಳು ಕಂಡು ಬರ್ತವೆ. ಒಂದು ಜೈಲಮ್ ಅಂಗಾಂಶ ಅಂತ ಹೇಳ್ಕಿರ್ತೇವೆ, ಒಂದು ಜೈಲಮ್, ಇನ್ನೊಂದು ಯಾವ್ದಪ್ಪ ಅಂತ ಬಂದಾಗ ಫ್ಲೋಯಮ್ ಅಂತ ಹೇಳ್ಕಿರ್ತೇವೆ. ಇವ್ರ ಕಾರ್ಯ ಏನು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಸಸ್ಯಗಳು ಜೈಲಮ್ ಅಂಗಾಂಶದ ಮೂಲಕ ಏನನ್ನ ಹಿರ್ಕೊಳ್ತವಪ್ಪ ಅಂದಾಗ ನೀರನ್ನ ಹಿರ್ಕೊಳ್ತವೆ. ನೀರು ಮತ್ತು ಖನಿಜಾಂಶಗಳನ್ನ ಜೈಲಮ್ ಅಂಗಾಂಶದ ಮೂಲಕ ತೆಗೆದುಕೊಂಡ್ರೆ, ಇನ್ನು ಫ್ಲೋಯಮ್ ಅಂಗಾಂಶದ ಮೂಲಕ ಸಸ್ಯಗಳು ಏನ್ ಮಾಡ್ತವಪ್ಪ ಅಂದ್ರ ಆಹಾರವನ್ನು ಏನ್ ಮಾಡ್ತವಪ್ಪ ಅಂತಂದಾಗ ತೆಗೆದುಕೊಳ್ತವೆ. ಈ ತರ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಿರ್ತಪ್ಪ ಅಂದ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಿರ್ತಾನೆ. ಇದು ಫಸ್ಟ್ ಪ್ರಶ್ನೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂತ ನೋಡ್ಕೊತ ಬಂದಾಗ ವಾಯುವಿನ ಘಟಕಗಳಲ್ಲಿ ನೈಟ್ರೋಜನ್ ನ ಶೇಕಡಾ ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ ನ ಕೇಳ್ತಾನೆ. ನೈಟ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕ್ವಶನ್ಸ್ ನ ಕೊಟ್ಟಾಗ ಈ 21 0.04%, 0.96%, 78 ಕೇಳಿದ್ದು ನೈಟ್ರೋಜನ್. ವಾತಾವರಣದಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದಪ್ಪ ಅಂದಾಗ ನೈಟ್ರೋಜನ್. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದದಕ್ಕೆ ಸರಿ ಉತ್ತರ ಆಗ್ತದೆ. ಹಾಗಾದ್ರೆ ಇನ್ನು ಇಲ್ಲಿ ಕೊಟ್ಟಿದ್ದಾನೆ 21% ಏನಿದಪ್ಪ ಅಂದ್ರೆ ಆಕ್ಸಿಜನ್ ಇದೆ. ಆಕ್ಸಿಜನ್ ಓ ಅಂತ ಬರೆದ್ಬಿಡ್ತೀವಿ ನಾವು. ನೆಕ್ಸ್ಟ್ 0.96% ಏನಿದೆಪ್ಪ ಅಂದ್ರೆ ಜಡ ಅನಿಲಗಳು ಕಂಡು ಬರ್ತವೆ, ಜಡ ಅನಿಲಗಳು. ಇನ್ನು 0.04% ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಪ್ರಶ್ನೆಗಳು ಏನಿದಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಕೊಟ್ಟಿರುವ ಆಯ್ಕೆಗಳಲ್ಲಿ ನೀರಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ನೀರಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ಸ್ ಕೊಡ್ತಾನೆ. ಇಲ್ಲಿ ನೋಡ್ರಿ, ನೀರಿಗೆ ತೂಕವಿದೆಯತ್ತ, ನೀರು ಎತ್ತರದಿಂದ ತಗ್ಗಿಗೆ ಹರಿಯುವುದಿಲ್ಲ, ನೀರನ್ನ ಕುದಿಸಿದಾಗ ಆವಿ ಆಗುವುದಿಲ್ಲ, ನೆಕ್ಸ್ಟ್ ನೀರು ತಾನಿರುವ ಪಾತ್ರೆ ಆಕಾರವನ್ನ ಪಡೆಯುವುದಿಲ್ಲ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಅವು. ಹೀಗಾಗಿ ನೀರಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾಗಿದೆ ಅಂದ್ರೆ ನೀರಿಗೆ ತೂಕ ಇದೆ. ಎಸ್, ಇದು ಸರಿಯಾಗಿದೆ. ಈಗ ಆಲ್ರೆಡಿ ನೀರು ಎತ್ತರದಿಂದ ತಗ್ಗಿಗೆ ಹರಿಯುದಿಲ್ಲ, ಎತ್ತರದಿಂದ ತಗ್ಗಿಗೆ ನೀರು ಹರಿತದೆ. ಇದು ತಪ್ಪಾಗಿದೆ. ನೀರನ್ನು ಕುದಿಸಿದಾಗ ಆವಿ ಆಗುದಿಲ್ಲ, ನೀರನ್ನು ಕುದಿಸಿದಾಗ ಆವಿ ಆಗ್ತದೆ. ನೀರು ತಾನಿರುವ ಪಾತ್ರೆ ಆಕಾರವನ್ನು ಪಡೆಯುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೀರು ತಾನಿರುವ ಪಾತ್ರೆ ಆಕಾರವನ್ನು ಏನ್ ಮಾಡ್ತದಪ್ಪ ಅಂದ್ರೆ ಪಡಿತದೆ. ಹೀಗಾಗಿ ಇದು ದ್ರವ ರೂಪಕ ಒಂದು ಉದಾಹರಣೆ ಅಂದಾಗ ನೀರು ಅಂತ ಕೇಳ್ತೀವಿ. ನೀರು ಎಂತ ವಸ್ತು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಇದು ಸಾಕಷ್ಟು ಬಾರಿ ಕ್ವಶನ್ಸ್ ಆಗಿದೆ. ನೀರು ಎಂತ ವಸ್ತು ಅಂದ್ರೆ ಕಂಪೌಂಡ್ ಅಂತ ಕೇಳ್ತೀವಿ, ಸಂಯುಕ್ತ ವಸ್ತು. ಇದು ಕೂಡ ನೆನಪಿರಲಿ. ನೀರಿನ ಅನುಸೂತ್ರ ಏನು ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ H2 ಅಂತ ಹಾಕ್ರಿ. ಅದೇ ನೀರಿನ ಅನುಪಾತಕ್ಕೆ ಏನಪ್ಪ ಅಂದ್ರೆ 2:1 ಹಾಕ್ರಿ. ಭೂಮಿ ಮೇಲೆ ನೀರಿನ ಪ್ರಮಾಣ ಎಷ್ಟಿದೆಯಪ್ಪ ಅಂತ ಕೊಟ್ಟನಪ್ಪ ಅಂದ್ರೆ 71% ಕಂಡು ಬರ್ತದೆ ಟೋಟಲ್ ಇದು.
ಸಿಹಿ ನೀರಿನ ಭಾಗ ಅಂತ ಕೇವಲ 1% ಇದೆ. ಒಳಗೊಂದು ಪುಸ್ತಕ ಒಳಗಡೆ 3% ಅಂತ ಕೊಟ್ಟಿರ್ತಾನೆ. ಆಪ್ಷನ್ಸ್ ಯಾವ್ದು ಇರ್ತೈತಿ ನೋಡಿ ನಾವು ಆನ್ಸರ್ಸ್ ನ ಹಾಕ್ಬೇಕು. ಓಕೆ, ಎಲ್ಲ ಇನ್ನು ಸಾಕಷ್ಟು ನೀರಿನ ಬಗ್ಗೆ ನಾವು ಮಾತಾಡ್ಕೊತ ಹೋಗ್ಬೋದು. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸಿರಿಧಾನ್ಯ ಆಹಾರ ಪದಾರ್ಥಗಳು ಯಾವುದು? ಸಿರಿಧಾನ್ಯಗಳು ಅಂತ ಕೇಳ್ತೀವಿ. ಬರಗಾಲದ ಮಿತ್ರರು ಇರುತ್ತೆ, ಸಾಕಷ್ಟು ಬಾರಿ ಎಕ್ಸಾಮ್ದಲ್ಲಿ ಕ್ವಶನ್ಸ್ ಆಗ್ಯದ. ಇಲ್ಲಿ ನೋಡ್ರಿ, ತೊಗರಿ, ಹೆಸರು, ಮೆಂತ್ಯ, ಜೋಳ, ಕೂರಲೆ, ಆರ್ಕ, ಉದ್ದು, ಎಳ್ಳು, ಕುಸುಬೆ, ಶೇಂಗಾ, ಕ್ಯಾರೆಟ್. ಇದ್ರ ಒಳಗಡೆ ತೆಗೆದೋಗಿಬೇಕು ಸರ್. ಕ್ಯಾರೆಟ್ ಆಗ್ಲಿ, ಶೇಂಗಾ ಆಗ್ಲಿ, ಇದು ಕ್ಯಾರೆಟ್ ಆದ್ಲ ಇದೊಂದು ಇದೇನಪ್ಪ ಅಂತ ಕೇಳ್ತೀವಿ, ಇದನ್ನ ತರಕಾರಿ ಅಂತ ಕೇಳ್ತೀವಿ. ಶೇಂಗಾ ಇದೆಲ್ಲ ಲಿಪಿಡ್ ಕಂಟೆಂಟ್, ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕುಸುಬೆ ಇದು ಕೂಡ ಎಣ್ಣೆ ಪದಾರ್ಥ, ಎಣ್ಣೆ ಆಗುವಂತ ಒಂದು ಬೀಜ ಸಸ್ಯ, ಎಣ್ಣೆ ಬೀಜ ಸಸ್ಯ. ಎಳ್ಳಾಗ್ಲಿ ಇದು ಎಲ್ಲ ತೆಗೆದೋಗಿಬೇಕು. ಇನ್ನ ತೊಗರಿ ಇದೆಲ್ಲ ನಾವು ಹೆಸರು, ಮೆಂತ್ಯ ಇದ್ರ ಒಳಗಡೆ ಏನ್ ಬರಂಗಿಲ್ಲಪ್ಪ ಅಂದ್ರೆ ಸಿರಿಧಾನ್ಯ ಒಳಗಡೆ ಬರಂಗಿಲ್ಲ. ಇಲ್ಲಿ ಜೋಳ ಆಗ್ಲಿ, ಕೂರ್ಲೆ ಆಗ್ಲಿ, ಆರ್ಕ್ ಆಗ್ಲಿ ಇವೆಲ್ಲ ಏನಪ್ಪಾ ಅಂತಂದಾಗ ಸಿರಿಧಾನ್ಯಗಳು ಅಂತ ಹೇಳಿ ಕೇಳ್ತೇವೆ. ಸಾಮೆ ಇವೆಲ್ಲ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರ ಬರಗಾಲದ ಮಿತ್ರರು. ಇವು ಕಡಿಮೆ ಪ್ರಮಾಣದಲ್ಲಿ ಏನಾಗ್ತಪ್ಪ ಅಂದ್ರೆ ನೀರಿದ್ದು ಸಾಕು, ಇವು ಏನಾಗ್ತಪ್ಪ ಅಂದ್ರೆ ಬೆಳಿಬಹುದು. ಕ್ಲಿಯರ್. ನೆಕ್ಸ್ಟ್, ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದರಲ್ಲಿ ಸ್ನಾಯು ಶಕ್ತಿ ಬಳಕೆಯಾಗಿದೆ ಅಂತ ಕ್ವಶನ್ಸ್ ಕೊಟ್ಟಾನ. ಯಾವುದರಲ್ಲಿ ಸ್ನಾಯು ಶಕ್ತಿ ಬಳಕೆಯಾಗಿದೆ? ಇದರಲ್ಲಿ ನಿದ್ರಿಸುವುದ್ರ ಮೂಲಕ ಸ್ನಾಯು ಶಕ್ತಿ ಬಳಕೆ ಆಗ್ತದೋ, ಕುಳಿತಿರುವುದು, ಓಡುವುದು, ನಿಂತಿರುವುದು. ನಾವು ಸ್ನಾಯು ಶಕ್ತಿ ಬಳಕೆ ಆಗ್ಬೇಕಪ್ಪ ಅಂದ್ರೆ ಇದ್ರ ಒಳಗಡೆ ಯಾವ್ದಾಗ್ಬೇಕಪ್ಪ ಅಂದ್ರೆ ಓಡ್ತಿರ್ಬೇಕು. ನಾವು ಓಡಿದಾಗ ಕೈಯ ಕಾಲಗಳೆಲ್ಲ ಏನಾಗ್ತವಪ್ಪ ಅಂದ್ರೆ ಪೇನ್ ಆಗ್ತಾವ. ಹಾಗಾದ್ರೆ ಆ ಪೇನ್ ಆಗೋ ಸಂದರ್ಭಕ್ಕೆ ಯಾಕೆ ನಮಗೆ ಪೇನ್ ಆಗ್ತವಪ್ಪ ಅಂತಂದಾಗ ನಮ್ಮ ಮಾನವನ ದೇಹದಲ್ಲಿ ಅವಾಗ ಒಂದು ಆಸಿಡ್ ರಿಲೀಸ್ ಆಗ್ತದೆ. ಯಾವ ಆಸಿಡ್ ಅಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಅಂತ ಕೇಳ್ತೀವಿ. ಈ ಲ್ಯಾಕ್ಟಿಕ್ ಆಮ್ಲ ನಮ್ಮ ದೇಹದಲ್ಲಿ ರಿಲೀಸ್ ಆಗುವುದರಿಂದ ನಮ್ಗ ಕೈಯ ಕಾಲುಗಳು ಏನಾಗ್ತವಪ್ಪ ಅಂದ್ರೆ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಸರ್ ಇಲ್ಲೊಂದು ಚಿತ್ರ ಕೊಟ್ಟಾನ. ಈ ಚಿತ್ರ ಕೊಟ್ಟು ಕ್ವಶನ್ಸ್ ನ ಕೇಳ್ತಿರ್ತಾನೆ. ಕೊಟ್ಟಿರುವ ಚಿತ್ರವು ದ್ರವ್ಯದ ಯಾವ ಸ್ಥಿತಿಯನ್ನು ಸೂಚಿಸ್ತದೆ? ಇದು ನೀರ್ ಹರಿ ಆಗ್ತೈತೆ, ಹೌದಾ? ಹಾಗಾದ್ರೆ ಇದು ಘನ ಸ್ಥಿತಿಯೋ, ದ್ರವ ಸ್ಥಿತಿಯೋ, ಅನಿಲೋ, ಯಾವುದೂ ಅಲ್ಲ. ಇದೊಂದು ಸಿಂಪಲ್ ಪ್ರಶ್ನೆ, ಎಲ್ಲರೂ ಹಾಕ್ತೀರಿ. ಸರ್ ಇದೊಂದು ದ್ರವ, ಲಿಕ್ವಿಡ್ ಅಂತ ಕೇಳ್ತೀವಿ. ಇದೊಂದು ಡ್ಯಾಮ್ ಇದೆ ಅಂತ ಕೊಡ್ರಿ. ಇದನ್ನೇ ನಾ ಏನಂತ ಕೇಳ್ತೀನಪ್ಪ ಅಂದ್ರೆ ಇದೊಂದು ಡ್ಯಾಮ್ನಾನು ನೀರ್ ಏನಾಗ್ತಪ್ಪ ಅಂದ್ರೆ ಬೆಳಗ್ತಾವ ಅಂತ ತಿಳ್ಕೊಂಡ್ಬಿಡೋಕೆ. ನಿಮ್ಗೆ ಇದ್ರನಾಗ ಒಳಗಡೆ ಶಕ್ತಿ ರಿಲೇಟೆಡ್ ಒಂದು ಪ್ರಶ್ನೆ ಬರ್ತಾನೆ. ನಿಂತಿರುವ ಡ್ಯಾಮ್ನಲ್ಲಿ ಅಥವಾ ಆನೆಕಟ್ಟಿನಲ್ಲಿ ಕಂಡು ಬರುವಂತ ನೀರು ಯಾವ ಶಕ್ತಿಗೆ ಉದಾಹರಣೆ ಅಂತೇಳಿ ಕ್ವಶನ್ಸ್ ನ ಕೇಳಿದಾನ ಆಲ್ರೆಡಿ. ಹಾಗಾದ್ರೆ ಇದು ಯಾವ ಶಕ್ತಿಗೆ ಉದಾಹರಣೆ ಆಗ್ತದಪ್ಪ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ, ಪ್ರಚನ್ನ ಶಕ್ತಿ ಅಂತೇಳಿ ಕೂಡ ಏನಾಗ್ತದಪ್ಪ ಅಂದ್ರೆ ಕರಿತೇವೆ. ಪ್ರಚನ್ನ ಶಕ್ತಿಗೆ ನಿಂತಿರುವ ನೀರು ಉದಾಹರಣೆ ಆಗ್ತದೆ. ಅದೇ ಗೇಟ್ ಎತ್ತಿ ಬಿಟ್ಟಿವಪ್ಪ ಅಂದ್ರೆ ನೀರ್ ಏನಾಗ್ತೈತಿ ಹರಿಯಾಗಿ ಸ್ಟಾರ್ಟ್ ಆಗ್ತದೆ, ಅದು ಚಲನ ಶಕ್ತಿ ಅಂತೀವಿ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವೇ ಯಾಂತ್ರಿಕ ಶಕ್ತಿ ಅಂತ ಕೂಡ ನಾವು ಕರಿತಿರ್ತೇವೆ. ನಮ್ಗ ನೆನಪಿರುವಂತ. ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂತ ಹೇಳ್ಕೊತ ಬಂದಾಗ ಈ ತರ ಕೊಟ್ಟಣ. 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಜನೆಗೊಂಡು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದನ್ನ ನಾವು ಏನಂತ ಕರಿತೇವೆ ಅಂತ ಕ್ವಶನ್ಸ್ ನ ಕೊಡ್ತಾನೆ. ಅದನ್ನ ನಾವು ಸಂಯುಕ್ತ ವಸ್ತು ಅಂತ ಕರಿತೇವೆ, ಹೌದಾ? ಸಂಯುಕ್ತ ಕಾಂಪೌಂಡ್ಸ್ ಅಂತ ಹೇಳಿ ಕರಿತೇವೆ. ಹೀಗಾಗಿ ಮಿಶ್ರಣ, ನೆಕ್ಸ್ಟ್ ಮಿಶ್ರ ಧಾತು ಸಂಯುಕ್ತ. 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಜನೆಗೊಂಡು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಂಯುಕ್ತ ಅಂತ ಕೂಡ ಏನ್ ಮಾಡ್ತೀವಪ್ಪ ಅಂದ್ರೆ ಕರಿಕೋತೇವೆ. ಸಂಯುಕ್ತ ವಸ್ತು ಅಥವಾ ಕಾಂಪೌಂಡ್ ವಸ್ತು ಅಂತ ಕೂಡ ನಾವು ಇದನ್ನ ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ ಕೊಟ್ಟಿರುವ ಆಯ್ಕೆಗಳಲ್ಲಿ ಕೀಟಹಾರಿ ಸಸ್ಯ ಯಾವುದು ಅಂತ ಕ್ವಶನ್ಸ್ ನ ಕೊಡ್ತಾನೆ. ಕೀಟಹಾರಿ ಸಸ್ಯ ಯಾವ್ದಾದ್ರಾಗ ಸರ್ ಬೇವು, ನೆಕ್ಸ್ಟ್ ಮಾವು, ನೆಪಂಥಿಸ್, ತೆಂಗು ಅಂತಿದೆ. ಕೀಟಹಾರಿ ಸಸ್ಯಗಳು ಇರುವೆ 5 ಇದಾವೆ. ಆ 5 ಹೆಸರುಗಳನ್ನ ನಾ ಹೇಳ್ಬಿಡ್ತೀನಿ, ಒಕ್ಕೊಂಡು ನೆನಪಿಟ್ಕೊಡ್ರಿ. ಯಾವ್ದಾರು ಕೇಳಲಕ್ಕ ಇಲ್ಲಿ ಕೇಳಿದ್ಕ ಮೊದಲ ಆಪ್ಷನ್ಸ್ ಯಾವ್ದು ರೈಟ್ ಆನ್ಸರ್ ಅಪ್ಪ ಅಂದ್ರೆ ನೆಪಂಥಿಸ್ ಅಂತ ಹೇಳ್ತೀವಿ. ಆಲ್ರೆಡಿ ಇಲ್ಲಿ ಒಂದು ನೆಪಂಥಿಸ್ ಅನ್ನೋದು ಕೀಟಹಾರಿ ಸಸ್ಯ ಐತಿ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಡ್ರಾಸೇರಾ ಅಂತ ಹೇಳಿ, ಇದನ್ನು ಕೂಡ ನೆನಪಿಟ್ಕೋಬೇಕು. ಡ್ರಾಸೇರಾ ಇದೆಲ್ಲ ಬರ್ಕೊಡ್ರಿ. ಡ್ರಾಸೇರಾ, ನೆಕ್ಸ್ಟ್ ನೆಪಂಥಿಸ್ ಆಯ್ತು. ನೆಕ್ಸ್ಟ್ ಹೂಜಿ ಗಿಡ ಅಂತ ಹೇಳ್ತಿರ್ತೇವೆ, ಹೂಜಿ ಗಿಡ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕೋಬ್ರಾ ಲಿಲ್ಲಿ ಹೆಸರನ್ನ ಈ ತರ ಕೊಟ್ಟಿದ್ದಾನೆ ಆಲ್ರೆಡಿ, ಕೋಬ್ರಾ ಲಿಲ್ಲಿ. ನೆಕ್ಸ್ಟ್ ಇನ್ನೊಂದು ಯಾವತ್ತಪ್ಪ ಅಂದ್ರೆ ಯುಟ್ರಿಕ್ಯುಲೇರಿಯಾ ಅಂತೆ. ಯುಟ್ರಿಕ್ಯುಲೇರಿಯಾ ಇವು ಏನಪ್ಪಾ ಅಂತಂದಾಗ 5 ಕೀಟಹಾರಿ ಸಸ್ಯಗಳು ಅಂತೇಳಿ ನಾವು ಕರಿತೇವೆ. ಇವು ಕೂಡ ತಮಗ ನೆನಪಿರಬೇಕು. ಇನ್ನು ಭೂಮಿಯ ಬಹುಭಾಗ ನಾನೇ ಇರುವೆ, ನಿನ್ನ ಬಾಯಾರಿಕೆ ನಾನು ನೀಗಿಸುವೆ, ಗಿಡ ಮರ ಪ್ರಾಣಿಗಳಿಗೆ ತಂಪು ಕೊಡುವೆ, ಹಾಗಾದ್ರೆ ನಾ ಯಾರು ಅಂತೇಳಿ. ನಿನ್ನ ಬಾಯಾರಿಕೆಪ್ಪ ಅಂತಂದಾಗ ನಾವು ನೀರು ಅಂತೇಳಿ ಕರಿತೇವೆ. ಆಟೋಮೆಟಿಕ್ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಆಪ್ಷನ್ಸ್ ಬಿ ನೀರು. ಇಲ್ಲಿ ಒಗಟ ರಿಲೇಟೆಡ್ ಕೂಡ ಒಂದು ಕ್ವಶನ್ಸ್ ನ ಕೇಳ್ತಿರ್ತಾನೆ. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ವಾಯುವಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಗಾಳಿಯ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕು. ನೋಡ್ರಿ, ವಾಯು ಚಲಿಸುತ್ತದೆ,
ವಸ್ತುಗಳು ಉರಿಯಲು ವಾಯು ಸಹಾಯ ಮಾಡುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಸಹಾಯ ಮಾಡ್ತದ, ಹೀಗಾಗಿ ಇದು ತಪ್ಪಾಗ್ತದ. ಸರಿಯಾದ ಹೇಳಿಕೆ ಅಂಕ. ವಾಯು ಸ್ಥಳವನ್ನು ಆಕ್ರಮಿಸುವುದಿಲ್ಲ ಅಂತ ಹೇಳ್ತಾರೆ. ವಾಯು ಸ್ಥಳವನ್ನು ಆಕ್ರಮಿಸ್ತದ. ಈ ಬಲೂನ್ ಆಗಲಿ ಯಾವುದೇ ಒಂದು ಗಾಳಿ ತುಂಬಿರುವಂತಹ ವಸ್ತುಗಳಲ್ಲಿ ಟೈರ್ ಆಗಲಿ, ಟೈರ್ಗಳಲ್ಲಿ ಎಲ್ಲ ಗಾಳಿ ಇರ್ತದೆ, ಸ್ಥಳವನ್ನು ಆಕ್ರಮಿಸ್ತದೆ, ಹೀಗಾಗಿ ಆಕ್ರಮಿಸುವುದಿಲ್ಲ ಅಂತ ಹೇಳಿದ್ರೆ. ವಾಯುವಿಗೆ ತೂಕವಿಲ್ಲ ಅಂತ ಹೇಳಿದ್ರೆ, ವಾಯುವಿಗೆ ತೂಕ ಇದೆ, ಹೀಗಾಗಿ 3 ತಪ್ಪಾಯ್ತು. ಸರಿ ಉತ್ತರ ಏನಪ್ಪಾ ಅಂದ್ರ ವಾಯು ಚಲಿಸುತ್ತದೆ. ಚಲಿಸುವ ಗಾಳಿಯನ್ನ ನಾವು ಮಾರುತ ಅಂತ ಕರಿತೀವಿ. ಇವೆಲ್ಲ ಕೂಡ ಕ್ವಶನ್ಸ್ ಆಗಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ, ಇದು ಒಂದು ಪಾರದರ್ಶಕ ವಸ್ತು. ಪಾರದರ್ಶಕ ವಸ್ತು ಅಂದ್ರೆ ಏನು? ನಮಗೆ ಕಾಣುವಂಥದ್ದು. ಕಾಣೋದು ಎದ್ರಾಗ ಈಗ ಗಾಜಿನ ಫಲಕ, ಮರದ ಹಲಗೆ, ತಗಡಿನ ಹಾಳೆ, ಪುಸ್ತಕದಲ್ಲಿ ಏನು ಕಾಣುವುದಿಲ್ಲ. ತಗಡಿನ ಹಾಳೆ ಒಳಗೆ ಕಾಣಲ್ಲ, ಮರದ ಹಲಗೆ ಒಳಗೆ ಕಾಣಲ್ಲ. ಪಾರದರ್ಶಕ ಗಾಜಿನ ಫಲಕದಿಂದ ನಾವು ನೋಡಿದಾಗ ಆ ಕಡೆ ಇದೇನಾಗ್ತದಪ್ಪ ಅಂದ್ರೆ ಕಾಣಿಸ್ತದೆ, ಹೀಗಾಗಿ ಪಾರದರ್ಶಕ ವಸ್ತುಗೆ ಗಾಜು ಕೂಡ ಉದಾಹರಣೆ ಆಗ್ತದೆ. ನೆಕ್ಸ್ಟ್, ಪೆಟ್ರೋಲಿಯಂ ಎಂಬುದು ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಪೆಟ್ರೋಲಿಯಂ ಅನ್ನೋದು ಏನಪ್ಪಾ ಅಂದ್ರೆ ಇದೊಂದು ದ್ರವ ರೂಪದ ಖನಿಜ, ಘನ ರೂಪದ ಖನಿಜ, ಅನಿಲ ರೂಪದ ಖನಿಜ, ಮೇಲಿನ ಯಾವುದೂ ಅಲ್ಲ. ನೋಡ್ರಿ, ಪೆಟ್ರೋಲ್ ಅನ್ನೋದು ದ್ರವ ರೂಪದಲ್ಲಿ ಇರ್ತದೆ, ಇಲ್ಲಿ ಘನ ರೂಪ ಅಂತ ಕೊಟ್ಟಾನ, ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಹೋಯ್ತು. ಅನಿಲ, ಪೆಟ್ರೋಲ್ ಅನಿಲ ರೂಪದಾಗ ಇರಂಗಿಲ್ಲ, ಇದು ಹೋಯ್ತು. ಮೇಲಿನ ಯಾವುದು ಅಂತಲ್ಲ, ಹೀಗಾಗಿ ಇದು ದ್ರವ ರೂಪದ ಖನಿಜ ಅಂತ ಹೇಳ್ತಿದ್ದೇವೆ. ಅದೇ ದ್ರವ ರೂಪದ ಲೋಹ ಅಂತ ಕೊಟ್ಟನಪ್ಪ ಅಂದ್ರ ಪಾದರಸ ಹಾಕ್ಬೇಕು, ಮರ್ಕ್ಯೂರಿ ಅಂತ ಹೇಳ್ತಿದ್ದೇವೆ. ಕನ್ಫ್ಯೂಸ್ ಆಗ್ತದ, ಖನಿಜ ಬೇರೆ, ಲೋಹ ಬೇರೆ. ದ್ರವ ರೂಪದ ಲೋಹ ಅಂದಾಗ ಪಾದರಸ ಹಾಕ್ರಿ, ಖನಿಜ ಅಂತ ಬಂದಾಗ ಪೆಟ್ರೋಲಿಯಂನ ಹಾಕ್ರಿ. ಕನ್ಫ್ಯೂಸ್ ಆಗ್ತಿರ್ತಿರ್ತಾವ. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ? ಹೊಳ್ಳಿ ಪುನಃ ಸಿಗುವಂತ ಸಂಪನ್ಮೂಲ ಯಾವುದು? ನವೀಕರಿಸಬಹುದಾದ ಸಂಪನ್ಮೂಲ ಯಾವುದಿದ್ರಾಗ? ಪೆಟ್ರೋಲ್, ಕಲ್ಲಿದ್ದಲು, ಸೌರಶಕ್ತಿ, ನೈಸರ್ಗಿಕ ಅನಿಲ. ಹಾಗಾದ್ರೆ ಇದರಲ್ಲಿ ಸೌರಶಕ್ತಿ ನವೀಕರಿಸಬಹುದಾದದು. ಪೆಟ್ರೋಲ್, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಇವೆಲ್ಲ ಮುಗಿದು ಹೋಗುವಂತ ಸಂಪನ್ಮೂಲಗಳು. ಸೌರಶಕ್ತಿ, ಮಣ್ಣು, ಗಾಳಿ, ಇವೆಲ್ಲ ಸೌರಶಕ್ತಿ, ಇವೆಲ್ಲ ಏನಪ್ಪಾ ಅಂದ್ರ ನವೀಕರಿಸಬಹುದಾದ ಸಂಪನ್ಮೂಲಗಳು. ನೆಕ್ಸ್ಟ್, ವಾಯುವಿನಲ್ಲಿ ಅಗಳೆ ಮತ್ತೆ ಬಂದಿದೆ ನೋಡ್ರಿ, ಕ್ವಶನ್ಸ್ಗಳು ಎಷ್ಟು ರಿಪೀಟ್ ಆಗ್ತಿರ್ತವೆ. ವಾಯುವಿನಲ್ಲಿ 0.04% ಪ್ರಮಾಣದಲ್ಲಿರುವಂತಹ ಅನಿಲ ಯಾವುದು? 0.04% ಕಂಡು ಬರುವುದು ಯಾವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕೂಡ ನಾವು ಕರಿತೇವೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಯ್ತಪ್ಪ ಅಂತಾಗ ಅಲ್ಲಿ ವಾಯು ಏನಾಗ್ತದಪ್ಪ ಅಂದ್ರ ಬೆಂಕಿನೂ ಕೂಡ ಏನಾಗ್ತದಪ್ಪ ಅಂದ್ರೆ ಆರ್ತವೆ. ನೈಟ್ರೋಜನ್ 78 ಇದೆ, ಆಕ್ಸಿಜನ್ 21 ಇದೆ. ಈ ನೀರಾವಿ ಜಡ ಅನಿಲಗಳು 0.96% ಏನದಪ್ಪ ಅಂದ್ರೆ ನಮ್ಗೆ ಕಂಡು ಬರ್ತವೆ. ನೆಕ್ಸ್ಟ್, ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕಾರ ಯಾವುದು ಅಂತ ಕ್ವಶನ್ಸ್ ಕೊಡ್ತಾನೆ. ಭೂಮಿ ಮೇಲೆ ಅತಿ ಹೆಚ್ಚು ನೀರುಗಳು ಕಂಡು ಬರುವುದು ಎಲ್ಲಪ್ಪ ಅಂದಾಗ ಸಾಗರಗಳು. ಅತ್ಯಂತ ದೊಡ್ಡದಾದ ಸಾಗರ ಪೆಸಿಫಿಕ್ ಮಹಾಸಾಗರ ಅಂತ ಕೇಳ್ತೀವಿ. ನಮ್ಮ ಭಾರತ ದೇಶಕ್ಕೆ ಹಂಚಿಕೊಂಡಂತ ಸಾಗರ ಅಂದಾಗ ಹಿಂದೂ ಮಹಾಸಾಗರ ಅಂತ ಕೂಡ ನಾವು ನೋಡ್ತೇವೆ. ಚಿಲುಮೆಗಳು, ಅಂತರ್ಜಲದ ಒಳಗಡೆ ಏನಾಗ್ತದಪ್ಪ ಅಂದ್ರ ಇವು ಹೊರಗಡೆ ಬರ್ತಾವ, కొన్ని ಚಿಲುಮೆಗಳು ಅಂತ ಹೇಳ್ತೇವೆ, ಅಂತರ್ಜಲದ ಬುಗ್ಗೆಗಳು. ನೆಕ್ಸ್ಟ್, ಸಸ್ಯ ಮೂಲದ ಆಹಾರ. ನೋಡ್ರಿ, ಸಸ್ಯ ಮೂಲದ ಆಹಾರ ಪದಾರ್ಥಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಎಣ್ಣೆ ಬೀಜಗಳು ಧಾನ್ಯಗಳಿಗೆ ಉದಾಹರಣೆಗಳವು. ನೋಡ್ರಿ, ಎಣ್ಣೆ ಬೀಜ ಧಾನ್ಯಗಳಿಗೆ ಉದಾಹರಣೆಗಳು ಯಾವುವು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇದ್ರಾಗ ಗುರುತಿಸ್ಬೇಕು ನಾವು ಎಣ್ಣೆ ಬೀಜಗಳು ಯಾವುದು ಅಂತೇಳಿ. ಇಲ್ಲಿ ನೋಡ್ರಿ, ಉದ್ದು, ಹೆಸರು, ತೊಗರಿ ಇದೆ. ತೊಗರಿ ಅದು ಒಳಗಡೆ ಇಲ್ಲೆಲ್ಲಿ ಎಣ್ಣೆ ಇರಂಗಿಲ್ಲ, ಹೀಗಾಗಿ ಆಪ್ಷನ್ ಸಿ ತಪ್ಪಾಯ್ತು. ಶೇಂಗಾ, ಎಳ್ಳು, ಕುಸುಬೆ. ನಿಮ್ಗೆ ಡೌಟ್ ಇತ್ತಪ್ಪಂದ್ರೆ ನೋಡ್ರಿ, ಸಾಮೆ, ನವಣೆ, ಜೋಳ. ಜೋಳ ಒಳಗಡೆ ಎಣ್ಣೆ ಇರಲ್ಲ. ಬದನೆ, ಬೀಟ್ರೂಟ ಇವೆಲ್ಲ ಇದು ಅದಾವು, ಏನಪ್ಪ ತರಕಾರಿಗಳದಾವ. ಹೀಗಾಗಿ ಆಟೋಮೆಟಿಕ್ ಶೇಂಗಾ, ಎಳ್ಳು, ಕುಸುಬೆ ಏನಪ್ಪಾ ಅಂದ್ರ ಎಣ್ಣೆ ಬೀಜಗಳಾಗಿರ್ತವೆ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನ ಏನೆಂದು ಕರೀತಾರೆ ಅಂತ ಪ್ರಶ್ನೆ ಇದೆ. ಮೂಲ ಧಾತುವಿನ ಅತ್ಯಂತ ಚಿಕ್ಕದಾದ ಘಟಕವನ್ನ ನಾವು ಪರಮಾಣು ಅಂತ ಕರಿತೀವಿ, ಅಟಮ್. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಮಿಶ್ರಣಕ್ಕೆ ಗಾಳಿ ಆಗ್ಲಿ, ಮಿಶ್ರಣಕ್ಕೆ ಉದಾಹರಣೆಗಳು ಇದನ್ನ 4 ನೆನಪಿಟ್ಕೊಡ್ರಿ. ಏನಪ್ಪಾ ಅಂದ್ರ ಸಮುದ್ರದ ನೀರು ಮಿಶ್ರಣಕ್ಕೆ ಉದಾಹರಣೆ ಆಗ್ತದ. ನೆಕ್ಸ್ಟ್, ಗಾಳಿ. ನೆಕ್ಸ್ಟ್, ಮಣ್ಣ. ಇವೆಲ್ಲ ಏನಪ್ಪ ಅಂದ್ರೆ ಮಿಶ್ರಣಕ್ಕೆ ಉದಾಹರಣೆ. ಸಂಯುಕ್ತ ವಸ್ತುಗೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ನೀರು, H2O, ನೀರು, ಇವೆಲ್ಲ ಸಂಯುಕ್ತಕ್ಕೆ ಏನಾಗ್ತವಪ್ಪ ಅಂದ್ರೆ ಉದಾಹರಣೆಗಳು ಆಗ್ತವೆ. ಎಲಿಮೆಂಟ್ ಅಂದ್ರೆ 118 ಎಲಿಮೆಂಟ್ಗಳಿದಾವೆ. ಎಲ್ಲವೂ ಏನಪ್ಪ ಅಂದ್ರೆ ಧಾತುಗಳಿಗೆ ಉದಾಹರಣೆಗಳು ಆಗ್ತವೆ. ನೆಕ್ಸ್ಟ್, ಕೊಟ್ಟಿರುವ ಯಾವುದು ಸಂಯುಕ್ತವಾಗಿದೆ ಅಂತ ಕೊಟ್ಟಿದ್ದಾನೆ. ಸಂಯುಕ್ತ ಯಾವುದು ಇದ್ರಾಗ ಕೊಟ್ಟಿರುವ ಆಪ್ಷನ್ಸ್ ಒಳಗಡೆ ಸಕ್ಕರೆ, ಕಬ್ಬಿಣ, ಅಲ್ಯೂಮಿನಿಯಂ, ಮಣ್ಣು. ಸರ್, ಇದ್ರಾಗ ಆಪ್ಷನ್ಸ್ ತಕ್ಕೋತೋಗೋದು. ಮಣ್ಣು ಮಿಶ್ರಣಕ್ಕೆ ಉದಾಹರಣೆ ಅಂತ ಹೇಳಿದೆ. ಅಲ್ಯೂಮಿನಿಯಂ ಇದೊಂದು ಲೋಹ, ಇದು ಅಲ್ಲ. ಈ ಕಬ್ಬಿಣ ಕೂಡ ಇದೊಂದು ಲೋಹ, ಇದು ಅಲ್ಲ. ಆಟೋಮೆಟಿಕ್ ನಮ್ಗೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಸಕ್ಕರೆ, ಶುಗರ್ ಇದೇನಪ್ಪ ಅಂದ್ರೆ ಸಂಯುಕ್ತ ವಸ್ತು ಆಗ್ತದ. ನೆಕ್ಸ್ಟ್ ಪ್ರಶ್ನೆ,
ಪ್ರಚನ ಶಕ್ತಿ ಮತ್ತು ಡ್ಯಾಶ್ಗಳ ಒಟ್ಟು ಮೊತ್ತವನ್ನ ಯಾಂತ್ರಿಕ ಶಕ್ತಿ. ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವೇ ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವನ್ನ ನಾವು ಯಾಂತ್ರಿಕ ಶಕ್ತಿ ಅಂತೇಳಿ ಏನ್ ಮಾಡ್ತೀವಪ್ಪ ಅಂದ್ರೆ ಕರಿತೇವೆ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ವಿದ್ಯುತ್ ನಿರೋಧಕ ಯಾವುದು? ವಿದ್ಯುತ್ ನಿರೋಧಕ ಯಾವುದ್ರ ಒಳಗಡೆ ಯಾವುದು ನಮ್ಗ ಕರೆಂಟ್ ಹರಿಯುವುದಿಲ್ಲ? ಬೆಳ್ಳಿ, ಚಿನ್ನ, ಗಾಜು, ತಾಮ್ರ. ಇದಕ್ಕೆ ವಿದ್ಯುತ್ ನಿರೋಧಕ ಯಾವುದಪ್ಪ ಅಂತ ಅಂದಾಗ ಇದರಲ್ಲಿ ಗಾಜು. ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಈ ತರ ನಿಮ್ಗ ಮೊರಾರ್ಜಿ ದೇಸಾಯಿ ಒಳಗಡೆ ಈಗ ನೆಕ್ಸ್ಟ್ ಸಂಡೇ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಎಕ್ಸಾಮ್ಸ್ ಇದೆ. ಆ ಎಕ್ಸಾಮ್ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಾಗ ಇವಕ್ಕ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಪ್ರಮುಖ 20 ಪ್ರಶ್ನೆಗಳನ್ನ ಏನ್ ಮಾಡ್ತಿರ್ತಪ್ಪ ಅಂದ್ರೆ ಬಿಡಿಸಿ ಹೇಳ್ಕೊತಾ ಬರ್ತಿರ್ತೀವಿ. ಈಗಾಗಲೇ ಸಾಕಷ್ಟು ಮಾಡಲ್ ಕ್ವಶನ್ ಬರ್ಕೊತ ಸಿಗ್ತಿರ್ತವೆ. ಅವೆಲ್ಲವೂ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ನಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ. ಧನ್ಯವಾದಗಳು.